ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1970 ಕನ್ನಡ ಚಿತ್ರರಂಗಕ್ಕೆ ಒಂದು ಸುವರ್ಣ ಯುಗ ಅಂತಾನೆ ಹೇಳ್ಬೋದು. ಏಕೆಂತಂದ್ರೆ 1947 ನಮಗೆಲ್ಲ ಸ್ವತಂತ್ರ ಬರುತ್ತೆ. ಅದಾದ್ಮೇಲೆ ವರ್ಷಕ್ಕೆ 1-2 ಸಿನಿಮಾಗಳು ಮಾತ್ರ ತೆರೆಗೆ ಬರ್ತಿರುತ್ತೆ. ಜಾಸ್ತಿ ಅಂತಂದ್ರೆ 3-4 ಸಿನಿಮಾಗಳು ಬರ್ತಿರುತ್ತೆ. ಆದ್ರೆ ಅಣ್ಣವ್ರು ಯಾವಾಗ ಚಿತ್ರರಂಗ ಪ್ರವೇಶ ಮಾಡ್ತಾರೋ ಅಲ್ಲಿಂದ ಸಿನಿಮಾಗಳ ಒಂದು ಸುಗ್ಗಿನೇ ಪ್ರಾರಂಭ ಆಗುತ್ತೆ. 1970-71ರಲ್ಲಿ ಅಣ್ಣವ್ರು ಪ್ರತಿ ವರ್ಷ ಸುಮಾರು ಹತ್ತತ್ರ 10 ಸಿನಿಮಾಗಳಿಗಿಂತ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾರೆ. ಅದ್ರಲ್ಲೂ 1971ರಲ್ಲಿ ಅಣ್ಣವ್ರದ್ದು 10 ಸಿನಿಮಾಗಳು ತೆರೆಗೆ ಬರುತ್ತೆ. ಅಂತಂದ್ರೆ ಒಂದು ತಿಂಗಳಲ್ಲಿ ಅಣ್ಣವ್ರ ಸಿನಿಮಾಗಳು ಶೂಟಿಂಗ್ ಕೂಡ ಕಂಪ್ಲೀಟ್ ಆಗ್ತಿತ್ತು. ಮುಂದಿನ ತಿಂಗಳಿಗೇನೆ ಸಿನಿಮಾ ಶುರು ಕೂಡ ಆಗ್ತಿತ್ತು. 1971ರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾದ ಸಿನಿಮಾ ಯಾವುದು ಅಂತಂದ್ರೆ ಕುಲಗೌರವ ಮತ್ತು ಕಸ್ತೂರಿ ನಿವಾಸ ಸಿನಿಮಾಗಳು. ಬೇರೆ ಸಿನಿಮಾಗಳು ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಆದ್ರೆ ಈ 2 ಸಿನಿಮಾಗಳು ಅಣ್ಣವರ ಒಂದು ಚಿತ್ರ ಜೀವನದ ಮೇಲೆ ಬಹುದೊಡ್ಡ ಪರಿಣಾಮ ಕೂಡ ಬೀರುತ್ತೆ. ನಾನಿವತ್ತು ಯಾವೊಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀನಿ ಅಂತಂದ್ರೆ 1971ರಲ್ಲಿ ತೆರೆಗಂಡಂತ ಸಿನಿಮಾ ಕುಲಗೌರವ. ಈ ಸಿನಿಮಾನ ನಿರ್ಮಾಣ ಮಾಡಿದ್ದು ರವಿಚಂದ್ರನ್ ಅವರ ತಂದೆ ವೀರಾಸ್ವಾಮಿ. 1970-80ರಲ್ಲಿ ವೀರಾಸ್ವಾಮಿ ಅವರ ಹೆಸರು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರಿರುತ್ತೆ. ಇವಾಗೆಲ್ಲ ಹೆಂಗೆ ಹೊಂಬಾಳೆ, ಕೆ.ವಿ.ಎನ್ ಅಂತ ಹೇಳ್ತೀವೋ ಅದೇ ತರ ಈಶ್ವರಿ ಪ್ರೊಡಕ್ಷನ್ ಅಂತಂದ್ರೆ ಅದಕ್ಕೆ ಒಂದು ಬೇರೆ ತರನೇ ಮರ್ಯಾದೆ ಇರ್ತಿತ್ತು. ಆ ಒಂದು ಪ್ರೊಡಕ್ಷನ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಿದ್ರು. ಅದೇ ರೀತಿ 1971ರಲ್ಲಿ ಕುಲಗೌರವ ಅಂತ ಒಂದು ಸಿನಿಮಾ ಕೂಡ ಮಾಡ್ತಾರೆ. ಈ ಒಂದು ಸಿನಿಮಾದಲ್ಲಿ ಅಣ್ಣವ್ರಿಗೆ ಜೋಡಿಯಾಗಿ ಜಯಂತಿ ಅವರು, ಭಾರತಿ ಅವರು ನಟನೆ ಮಾಡ್ತಾರೆ. ಬಾಲಕೃಷ್ಣ ಅವರಿದ್ದಾರೆ, ನರಸಿಂಹರಾಜು ಅವರಿದ್ದಾರೆ. ಅಣ್ಣವ್ರು ಈ ಸಿನಿಮಾದಲ್ಲಿ ಒಂದು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ. ಇವಾಗೆಲ್ಲ ಡಬಲ್ ಆಕ್ಟಿಂಗು ಅಥವಾ ತ್ರಿಬಲ್ ಆಕ್ಟಿಂಗು ಇದನ್ನೆಲ್ಲ ನೋಡ್ಕೊಂಡ್ ಬಂದಿರ್ತೀವಿ. ಆದ್ರೆ ಇದನ್ನೆಲ್ಲ ಅಣ್ಣವ್ರು 1971ರಲ್ಲೇ ಮಾಡಿದ್ರು. ಯಾವುದೇ ಒಂದು ಕನ್ನಡ ಇಂಡಸ್ಟ್ರಿ ಒಂದು ರೆಕಾರ್ಡ್ ಅಂತಿದ್ರೆ ಅದಕ್ಕೆ ಮೊದಲಿಗರು ಬಂದು ಡಾಕ್ಟರ್ ರಾಜ್‌ಕುಮಾರ್ ಅವರು. 1971ರಲ್ಲೇನೆ ತಂದೆ, ಮಗ, ಮೊಮ್ಮಗ ಈ 3 ಪಾತ್ರಗಳಲ್ಲಿ ಅಣ್ಣವ್ರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನೀವು ಸಿನಿಮಾ ಕೂಡ ನೋಡ್ಬೋದು ಯೂಟ್ಯೂಬಲ್ಲಿ. ಒಂದು ಪಾತ್ರಕ್ಕಿಂತ ಒಂದು ಪಾತ್ರ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಈ ಸಿನಿಮಾದಲ್ಲಿ ನಾಯಕಿಯಾಗಿರೋದು ಭಾರತಿ ಅವರು. ಭಾರತಿ ಅವ್ರಿಗೂ ಮತ್ತು ಅಣ್ಣವ್ರಿಗೂನು ಹತ್ತತ್ರ 23 ವರ್ಷಗಳ ಒಂದು ಏಜ್ ಗ್ಯಾಪ್ ಇದೆ. ಇವಾಗೆಲ್ಲ 10-15 ವರ್ಷ ವಯಸ್ಸಾಯ್ತು ಅಂತಂದ್ರೇನೆ ಹೀರೋಯಿನ್‌ಗೆ ಅಪ್ಪನ ತರ ಕಾಣಿಸ್ತಿರ್ತಾರೆ ಇವಾಗಿನ ಹೀರೋಗಳು. ಆದ್ರೆ ಸಿನಿಮಾ ನೋಡ್ಬೋದು 23 ವರ್ಷಗಳ ವ್ಯತ್ಯಾಸ ಇದ್ರೂ ಸಹ ಅಣ್ಣವ್ರು ಮತ್ತು ಭಾರತಿ ಅವರು ಒಂದು ಅತ್ಯುತ್ತಮ ಜೋಡಿಯಾಗಿ ಕೂಡ ಕಾಣಿಸ್ಕೋತಾರೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಕೂಡ ಬರುತ್ತೆ ರಾಜ್‌ಕುಮಾರ್ ಭಾರತಿ ಅಂದ ತಕ್ಷಣ. ಈ ಒಂದು ಸಿನಿಮಾದಲ್ಲಿ ಜಯಂತಿ ಅವ್ರ ನಟನೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಭಿನಯ ಶಾರದೆಯಿಂದ ಈ ಒಂದು ಸಿನಿಮಾ ನೋಡಿನೇ ಇಟ್ರು ಅನ್ಸುತ್ತೆ ಅವ್ರಿಗೆ. ಯಾಕೆಂತಂದ್ರೆ ಈ ಒಂದು ಸಿನಿಮಾದಲ್ಲೂ ಕೂಡ ಈ ಒಂದು ಪದ ಬಳಕೆ ಜಾಸ್ತಿ ಬರುತ್ತೆ. ನಿಜವಾದ ಅಭಿನಯ ಶಾರದೆ ಅಂತ ಅಂದ್ಬಿಟ್ಟು. ಈ ಸಿನಿಮಾದಲ್ಲಿ ನಾಯಕ ತನ್ನ ನಾಯಕಿಗೋಸ್ಕರ ಅಂದ್ರೆ ಹೀರೋಯಿನಿಗೋಸ್ಕರ ತನ್ನ ಮನೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಕೂಡ ತೊರೆದು ಆಚೆ ಬರ್ತಾನೆ. ಅದಾದ್ಮೇಲೆ ಮದುವೆಯಾಗಿ ಸುಖ ಜೀವನ ನಡೆಸ್ತಿರ್ತಾರೆ. ಅವರಿಬ್ರಿಗೂ ಒಂದು ಮಗು ಕೂಡ ಆಗುತ್ತೆ. ಅದಾದ್ಮೇಲೆ ಬಾಲಕೃಷ್ಣ ಅವರ ಎಂಟ್ರಿ ಆಗುತ್ತೆ. ಅವರಿಂದ ಗಂಡ ಹೆಂಡತಿ ಕೂಡ ದೂರ ಪಡ್ತಾರೆ. ಹೆಂಡತಿ ಮೇಲೆ ಒಂದು ಅನುಮಾನದಿಂದ ಗಂಡ ದೂರ ಆಗ್ತಾನೆ. ಮಗುನ್ ಕರ್ಕೊಂಡು ಹೋಗಿ ಬೇರೆ ಕಡೆ ಜೀವನ ಮಾಡ್ತಾನೆ. ಅಲ್ಲಿ ಮಗುನ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಡಾಕ್ಟರ್ ಮಾಡ್ತಾನೆ. ಅದಾದ್ಮೇಲೆ ಮತ್ತೆ ಆ ತಾಯಿ ಹುಡುಕ್ತಾ ಇರ್ತಾರೆ ತನ್ನ ಗಂಡ ಮತ್ತು ಮಗುವನ್ನು. ಮತ್ತೆ ಅವರೆಲ್ಲ ಯಾವ ತರ ಒಂದು ಕೂಡ್ಕೋತಾರೆ, ಸಿನಿಮಾಗಳು ಯಾವ ತರ ನಡೆಯುತ್ತೆ ಅನ್ನೋದೇ ಸಿನಿಮಾದ ಒಂದು ಸ್ಟೋರಿ. ಈ ಒಂದು ಸಿನಿಮಾದಲ್ಲಿ ಜಯಂತಿ ಅವರು ಬೆಂಗಳೂರಿನ ಒಂದು ಹಲಸೂರು ಕೆರೆ ಏನಿದೆ, ಆ ಒಂದು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅಂತ ಬರ್ತಾರೆ. ನೀವಾಗ ನೋಡ್ಬೋದು ಕೆರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬೆಂಗಳೂರು ರೋಡ್‌ಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ಆ ಒಂದು ಕೆರೆ ಯಾವ ತರ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಹಾಳಾಗಿದೆ. ಮತ್ತೆ ರೋಡ್‌ಗಳು ಅಷ್ಟೇ ಅದೇ ತರ ಹಾಳಾಗಿದೆ. ಅವಾಗಿನ ಬೆಂಗಳೂರು ತುಂಬಾ ಚೆನ್ನಾಗಿತ್ತು. ಇವಾಗಿನ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಸಿನಿಮಾಗೆ 5 ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ. ಅತ್ಯುತ್ತಮ ನಾಯಕ, ಅತ್ಯುತ್ತಮ ಸಂಗೀತ, ಅತ್ಯುತ್ತಮ ನಿರ್ದೇಶಕ ಮತ್ತು ಅತ್ಯುತ್ತಮ ಚಿತ್ರ ಮತ್ತು ಅತ್ಯುತ್ತಮ ನಾಯಕಿ. ಇಷ್ಟು ಪ್ರಶಸ್ತಿಗಳು ಸಹ ಈ ಒಂದು ಸಿನಿಮಾಗೇನೆ ಬರೋದು. ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಈ ಒಂದು ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ವೀರಾಸ್ವಾಮಿ ಅವರ ಮಗ ರವಿಚಂದ್ರನ್ ಏನಿದ್ದಾರೆ, ಅವರು ಸಹ ಒಂದು ಅದ್ಭುತವಾಗಿರೋ ಪಾತ್ರ ಮಾಡಿದ್ದಾರೆ. ಅಣ್ಣವರ ಮಗನಾಗಿ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಒಂದು ಚಿಕ್ಕ ಕ್ಯಾರೆಕ್ಟರ್ ಬರುತ್ತೆ. ಅದ್ರಲ್ಲಿ ಅಣ್ಣವರ ಮಗ ರವಿಚಂದ್ರನ್ ಅವರು. ಅವರ ಒಂದು ಮೊದಲ ಸಿನಿಮಾ ಇದೆ ಅಂತ ಕಾಣುತ್ತೆ ಬಾಲ ಕಲಾವಿದನಾಗಿ. ಅದಾದ್ಮೇಲೆ ಈ ಒಂದು ಸಿನಿಮಾ ತೆಲುಗು ಮತ್ತು ತಮಿಳಿಗೂ ಕೂಡ ರಿಮೇಕ್ ಆಗುತ್ತೆ. ತೆಲುಗಲ್ಲಿ ಎನ್ ಟಿ ರಾಮಾರಾವ್ ಅವರು ಮತ್ತು ಜಯಂತಿ ಅವರು ಮತ್ತು ಆರತಿ ಅವರು ಅಭಿನಯ ಮಾಡ್ತಾರೆ. ತಮಿಳಲ್ಲಿ ಮುತ್ತುರಾಜನ್ ಅವರು ಮತ್ತು ಜಯಂತಿ ಅವರು ಅಭಿನಯ ಮಾಡ್ತಾರೆ. ಅಲ್ಲೂ ಸಹ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಒಂದಷ್ಟು ಮಾಹಿತಿಗಳು ಹುಡುಕಿದಾಗ ಸಿಕ್ಕಿದ್ದೇನು ಅಂತಂದ್ರೆ ಈ ಒಂದು ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಲಾಭ ಕೂಡ ಮಾಡುತ್ತೆ. ಸಿನಿಮಾ ಸಿಕ್ಕಾಪಟ್ಟೆ ಕ್ರೇಜ್ ಕೂಡ ತಗೊಳುತ್ತೆ. ಆದ್ರೆ ಈ ಸಿನಿಮಾ 100 ಡೇಸ್ ಕೂಡ ಕಂಪ್ಲೀಟ್ ಮಾಡೋದಿಲ್ವಂತೆ ಆ ಒಂದು ಕಾಲದಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಈ ಸಿನಿಮಾ 75 ದಿನ ಮಾತ್ರ ಓಡುತ್ತಂತೆ. ಈ ಸಿನಿಮಾಗೆ ಬಂಡವಾಳ ಹಾಕಿದ ವೀರಸ್ವಾಮಿ ಅವರಿಗೆ ಈ ಸಿನಿಮಾ ದೊಡ್ಡ ಮಟ್ಟದ ಲಾಭ ಕೂಡ ತಂದ್ಕೊಡುತ್ತೆ. ಈ ಸಿನಿಮಾದ ಬಜೆಟ್ ಆಗಿನ ಕಾಲಕ್ಕೆ ಲೆಕ್ಕ ಹಾಕ್ಬೇಕು ಅಂತಂದ್ರೆ, ಈ ಸಿನಿಮಾ ಒಂದು ಬ್ಲಾಕ್ ಅಂಡ್ ವೈಟ್ ಸಿನಿಮಾ. 10-12 ಲಕ್ಷ ರೂಪಾಯಿ ಕೂಡ ಖರ್ಚಾಗಿರುತ್ತೆ ಒಂದು ಸಿನಿಮಾಗೆ. ಕಲೆಕ್ಷನ್ ಎಷ್ಟು ಅಂತ ನೋಡಿದ್ರೆ ಅಂದಾಜು 55 ಲಕ್ಷ ರೂಪಾಯಿ ಆಗಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ 1971 ವರೆಗೂ ಬಂದಂತ ಎಲ್ಲಾ ಸಿನಿಮಾಗಳ ದಾಖಲೆನ ಈ ಒಂದು ಸಿನಿಮಾ ಮುರಿಯುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಮೊದಲು 50 ಲಕ್ಷಕ್ಕಿಂತ ಅತಿ ಹೆಚ್ಚು ಕಲೆಕ್ಟ್ ಮಾಡಿದ ಸಿನಿಮಾ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಕುಲಗೌರವ ಸಿನಿಮಾನೇ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕನ್ನಡದಲ್ಲಿ ಮೊದಲು 50 ಲಕ್ಷ ಕಲೆಕ್ಟ್ ಮಾಡಿದ್ದು ಅಣ್ಣವ್ರ ಸಿನಿಮಾನೇ. 1 ಕೋಟಿ ಕಲೆಕ್ಟ್ ಮಾಡಿದ್ದು ಅಣ್ಣವ್ರ ಸಿನಿಮಾನೇ.
ಯಾಕಂತಂದ್ರೆ ಅಣ್ಣವ್ರ ಸಿನಿಮಾಗಳಿಗೆ ಸಾಕಷ್ಟು ಜನ ಮುಗಿ ಬೀಳ್ತಿದ್ರು. ಕುಲಗೌರವ ಸಿನಿಮಾದಲ್ಲಿ ಅಣ್ಣವ್ರ ನಟನೆ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಈ ಗಂಡ ಹೆಂಡತಿ ಜಗಳ ಆಡುವಂತ ಸಂದರ್ಭ ಬರುತ್ತೆ. ಅಂದ್ರೆ ಜಯಂತಿ ಅವರು ಮತ್ತು ಅಣ್ಣವ್ರು ಜಗಳ ಆಡುವಂತ ಸಂದರ್ಭ. ಆಗ ಅಣ್ಣವ್ರು ಒಂದು ರೋಷಾವೇಶದಲ್ಲಿ ಅವ್ರನ್ನ ಬೈತಿರ್ತಾರಲ್ಲ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ತಂದೆ ಮಗ ಕಿತ್ತಾಡ್ಬೇಕಾದ್ರು ಅಷ್ಟೇನೆ, ಒಂದು ಮನೆಯಲ್ಲಿ ಇಬ್ರು ಜಗಳ ಆಡ್ತಿರ್ತಾರೆ. ಯಾವ ತರ ಅಂತಂದ್ರೆ, ಮಗ ತಂದೆ ಬುದ್ಧಿವಾದ ಹೇಳೋ ತರ ಮಾತಾಡ್ತಾ ಇರ್ತಾನೆ. ತಂದೆ ತನಗಿಂತ ನಿನ್ಗೆಲ್ಲ ಗೊತ್ತು ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಅದೊಂದು 2 ರಿಂದ 3 ನಿಮಿಷವರೆಗೂ ಇದೆ ಆ ಒಂದು ಆಕ್ಟಿಂಗ್. ಅದ್ ನೋಡ್ಬೇಕು ನೀವು, ಸಿಕ್ಕಾಪಟ್ಟೆ ಅದ್ಭುತವಾಗಿ ಕಾಣಿಸುತ್ತೆ. ನೀವೇನಾದ್ರು ಅಣ್ಣವ್ರ ಸಿನಿಮಾ ನೋಡ್ಬಿಟ್ಟು ಇವಾಗಿನ ಸಿನಿಮಾಗಳನ್ನ ನೀವು ನೋಡೋದಕ್ಕೆ ಹೋಯ್ತು ಅಂತಂದ್ರೆ, ಇಷ್ಟು ಕೆಟ್ಟದಾಗಿರುತ್ತೆ ನಟರುಗಳ ಆಕ್ಟಿಂಗ್ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅಣ್ಣವ್ರು ಅಷ್ಟು ಅದ್ಭುತವಾಗಿ ನಟನೆ ಮಾಡ್ತಿದ್ರು. ಯಾವ ತರ ಅಂತಂದ್ರೆ, ನಮ್ ಕಣ್ಮುಂದೆನೆ ನಡೀತಿದ್ಯೇನೋ ನಮ್ಗೆ ಆ ಒಂದು ಕಥೆನ ಕಟ್ಕೊಡ್ತಿದ್ರು ಅಣ್ಣವ್ರು. ಅಷ್ಟು ಅದ್ಭುತವಾಗಿತ್ತು ಅವರ ನಟನೆ. ಕುಲಗೌರವ ಸಿನಿಮಾಗೆ ನಿರ್ದೇಶನ ಮಾಡಿದ್ದು ವೆಂಕಟ್ ಶ್ರೀವರಾಮ್ ಅಂತ ಅನ್ಬಿಟ್ಟು. ಇವರು ಕೂಡ ಸಾಕಷ್ಟು ಒಳ್ಳೆ ನಿರ್ದೇಶಕರು. ಅಣ್ಣವ್ರು 2 ಸಿನಿಮಾಗಳನ್ನ ಇವ್ರು ನಿರ್ದೇಶನ ಮಾಡ್ತಾರೆ. ಈ ಸಿನಿಮಾಗೆ ಸಂಗೀತ ಕೊಟ್ಟಿದ್ದು ಜಿ.ಟಿ. ನಿಂಗಪ್ಪ ಅವರು. ಅವರು ಕೂಡ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಿಗೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿನಿಮಾದಲ್ಲೂ ಸಹ ಸಾಂಗ್‌ಗಳು ಚೆನ್ನಾಗಿದೆ. ಬಟ್ ಅದು ಹೇಳ್ಕೊಳ್ಳೋಷ್ಟು ದೊಡ್ಡ ಮಟ್ಟದ ಈ ಸಿನಿಮಾದ ಸಂಗೀತ ಕೂಡ ಹಿಟ್ ಆಗ್ಲಿಲ್ಲ. ಆದ್ರೆ ಸಿನಿಮಾದ ಕಥೆ ಮೇಲೆ ಸಿನಿಮಾ ತುಂಬಾ ಚೆನ್ನಾಗಿ ರನ್ ಆಗುತ್ತೆ ಥಿಯೇಟರ್‌ಗಳಲ್ಲಿ ಮತ್ತು ಸಾಕಷ್ಟು ಹೆಸರನ್ನ ಅಣ್ಣವ್ರಿಗೆ ತಂದ್ಕೊಡುತ್ತೆ. ರಾಜ್ಯ ಪ್ರಶಸ್ತಿ ಕೂಡ ಅಣ್ಣವ್ರಿಗೆ ಈ ಒಂದು ಸಿನಿಮಾದ ಮೂಲಕನೇ ಬರುತ್ತೆ. ಹಾಗಾಗಿ ಈ ಸಿನಿಮಾದಲ್ಲಿ ಅಣ್ಣವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಜಯಂತಿ ಅವರ ಅಭಿನಯ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏಕೆಂತಂದ್ರೆ ಅಣ್ಣವ್ರು ನಟನೆಯಲ್ಲಿ ಒಂದು ವಿಶ್ವವಿದ್ಯಾಲಯ ಅಂತ ನಿಮ್ಗೆ ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ. ಅಣ್ಣವ್ರನ್ನ ಬಿಟ್ಟರೆ ಜಯಂತಿ ಅವರ ಅಭಿನಯ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಣ್ಣವ್ರಿಗೆ ಆ ಕಾಲ್ ಹಿಡ್ಕೊಂಡು ಅಳೋವಂಥ ಸೀನ್ ಆಗಿರ್ಬೋದು. 2, 3 ಸರಿ ಅಣ್ಣವ್ರು ಕಾಲಿಗೆ ಬೀಳಕ್ಕೆ ಹೋಗ್ತಾರೆ. ಅಣ್ಣವ್ರು ಮುಂದೆ ಹೋಗ್ತಾರೆ. ಕೆಳಗಡೆ ಕೂತ್ಕೊಂಡು ಅಳ್ತಿರ್ತಾರೆ. ಆ ಒಂದು ಸೀನಲ್ಲಿ ಜಯಂತಿ ಅವ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾರೆ. ಇನ್ನ ಭಾರತಿ ಅವರು ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಹುಡುಗಿ ತರ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಅಂದ್ರೆ ಆ ಒಂದು ಟೈಮಲ್ಲಿ ಭಾರತಿ ಅವರು ತುಂಬಾ ದೊಡ್ಡ ಹೆಸರು ಕೂಡ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಈ ಸಿನಿಮಾದಲ್ಲಿ ಭಾರತಿ ಅವ್ರದ್ದು ಒಂದು ಅತಿಥಿ ಪಾತ್ರ ತರ ಕಾಣಿಸುತ್ತೆ. ಮತ್ತು ಅಣ್ಣವರು ತ್ರಿಪಾತ್ರ ಅಂದ್ರೆ 3 ಪಾತ್ರಗಳು ಸಹ ಒಂದಕ್ಕಿಂತ ಒಂದು ಅದ್ಭುತವಾಗಿ ಕಾಣಿಸುತ್ತೆ. ಅಣ್ಣವ್ರ ನಟನೆ ಯಾವ ತರ ಇತ್ತು ಅಂತ ನೀವು ಒಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ತಾತನ ಪಾತ್ರಧಾರಿಯಾಗಿ ಮತ್ತು ಒಂದು ಮಧ್ಯವಯಸ್ಕನ ಪಾತ್ರಧಾರಿಯಾಗಿ ಮತ್ತು ಒಂದು ವಯಸ್ಕನ ಪಾತ್ರ. ಈ 3 ಪಾತ್ರಗಳನ್ನು ಅಣ್ಣವರು ಒಂದು ಲೀಲಾಜಾಲವಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ಈ ಒಂದು ಸಿನಿಮಾನ ಕೂಡ ಯೂಟ್ಯೂಬ್ ಅಲ್ಲಿ ಕೂಡ ವೀಕ್ಷಣೆ ಮಾಡ್ಬೋದು. ಯಾಕೆಂತಂದ್ರೆ ಬ್ಲಾಕ್ ಅಂಡ್ ವೈಟ್ ಇದ್ರು ಸಹ ಈ ಒಂದು ಸಿನಿಮಾದ ಪ್ರಿಂಟ್ ಎಚ್‌ಡಿ ಇದೆ. ನಿಮ್ಗೆಲ್ರೂ ಕೂಡ ಇಷ್ಟ ಆಗುತ್ತೆ. ನಾನು ಅಣ್ಣವ್ರ ಸಿನಿಮಾಗಳನ್ನ ಸಾಕಷ್ಟು ನೋಡಿದೀನಿ. ನಂಗೆ ವೈಯಕ್ತಿಕವಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮತ್ತು ನನ್ನ ಫೇವರಿಟ್ ಸಿನಿಮಾ ಕೂಡ ಕುಲಗೌರವ ಅಂತಾನೆ ಹೇಳ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.